ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಮಿಲ್ಟನ್ ಪೂರಲ್ಲಿ ಮುಲೇತಿ ಸೋಪ್ ಹೇಗೆ ಮಾಡೋದು ಫಾರ್ ಪಿಗ್ಮೆಂಟೇಷನ್ಗೆ, ಟ್ಯಾನ್ ಹೋಗೋಕ್ಕೆ, ಸ್ಕಿನ್ ಬ್ರೈಟನಿಂಗ್ ಆಗೋಕ್ಕೆ ಅಂತ ಹೇಳ್ತೀನಿ. ಮತ್ತು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಿದ್ರು, ಮೇಡಮ್ ಸೋಪ್ ಮಾಡಿದ ಮೇಲೆ ತುಂಬ ಮೆತ್ತಗಾಗ್ತಿದೆ, ನೊರೆ ಬರ್ತಾ ಇಲ್ಲ, ಗಟ್ಟಿಗೆ ಬರ್ತಾ ಇಲ್ಲ ಅಂತ. ಸೊ ಇದಕ್ಕೆಲ್ಲ ಏನು ಮಾಡಬೇಕು, ಯಾಕೆ ಹಂಗೆ ಆಗ್ತಿದೆ ಅಂತ ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಹೀಗೆ ಹಾರ್ಡಾಗಿ ಚೆನ್ನಾಗಿ ನೊರೆ ಬರೋ ಹಾಗೆ ನಾವು ಏನು ಮಾಡಬೇಕು ಸೋಪ್ ಮಾಡಬೇಕಾದ್ರೆ ಅಂತ ಕ್ಲಿಯರಾಗಿ ಡೀಟೇಲಾಗಿ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಈಗ ಇಲ್ಲಿ ನಾನು ಮುಲೇತಿ ಸೋಪ್ ಮಾಡೋಕ್ಕೋಸ್ಕರ ಸೋಪ್ ಬೇಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಗೋಟ್ ಮಿಲ್ಕ್ ಸೋಪ್ ಬೇಸ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಗೋಟ್ ಮಿಲ್ಕ್ ಇಲ್ಲ ಅಂದರೆ ಗ್ಲಿಸರಿನ್ ಸೋಪ್ ಬೇಸಲ್ಲೂ ಕೂಡ ತಗೊಂಡು ಮಾಡ್ಬೋದು. ಇಲ್ಲಿ ನಾನು ತಗೊಂಡಿರೋದು ಗೋಟ್ ಮಿಲ್ಕು. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಬೇಗ ಮೆಲ್ಟ್ ಆಗಲಿ ಅಂತ. ಮೆಲ್ಟನ್ ಪೂರಲ್ಲಿ ಸೋಪ್ ಮಾಡೋದು ತುಂಬ ಈಸಿ. ಪ್ರತಿಯೊಬ್ಬರು ಮನೇಲಿ ಮಾಡಿಕೊಂಡೇ ಸೋಪ್ಗಳನ್ನು ಯೂಸ್ ಮಾಡ್ಬೋದು, ಮತ್ತು ಕಡಿಮೆ ಬಜೆಟ್ಗೂ ಕೂಡ ನಾವು ಮಾಡ್ಕೊಳ್ಬೋದು. ಆದರೆ ಸೋಪ್ ಬೇಸನ್ನು ನೀವು ನೋಡಿ ತಗೊಳ್ಬೇಕಾಗತ್ತೆ. ಇದನ್ನು ಕಟ್ ಮಾಡಿ ಆದಮೇಲೆ ಇದನ್ನು ನಾವು ಡಬಲ್ ಬಾಯ್ಲರ್ ಮೂಲಕನೇ ಕರಗಿಸ್ಕೊಳ್ಬೇಕು. ಹಾಗಾಗಿ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಡಬಲ್ ಬಾಯ್ಲರ್ ಮೂಲಕ ಮಾಡೋದು. ಅದಕ್ಕೋಸ್ಕರ ಫಸ್ಟ್ ನಾನು ಮುಲೇತಿ ಪೌಡರ್ ಅಂದರೆ ಜ್ಯೇಷ್ಠ ಮಧು ಅಂತಾರೆ ಅಥವಾ ಅತಿ ಮಧುರ, ಅದನ್ನು ತಗೊಂಡು ಸೈಡಲ್ಲಿ ಇಟ್ಕೊಂಡು ಇದನ್ನು ಡಬಲ್ ಬಾಯ್ಲರ್ ಮೂಲಕ ನಾನು ಮೆಲ್ಟ್ ಮಾಡ್ತಾ ಇದ್ದೀನಿ. ಇದು ಫುಲ್ಲು ಮೆಲ್ಟ್ ಆಗಲಿ, ಯಾವತ್ತೂ ಡೈರೆಕ್ಟ್ ಮೆಲ್ಟ್ ಮಾಡಬಾರ್ದು, ಡಬಲ್ ಬಾಯ್ಲರ್ ಮೂಲಕನೇ ಮೆಲ್ಟ್ ಮಾಡಬೇಕು. ಮೆಲ್ಟ್ ಆಗಲಿ. ಇದರದ್ದು ಪ್ರಯೋಜನಗಳೇನಂತಂದರೆ, ಮುಲೇತಿ ತುಂಬ ಜನ ಹೇಳ್ತಾರೆ ಪಿಗ್ಮೆಂಟೇಷನ್ಸ್ಗೆ ಮುಲೇತಿದು ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಹೋಗ್ತದೆ, ಮತ್ತು ಅದು ಸ್ಕಿನ್ ಬ್ರೈಟ್ನಿಂಗ್ ಮಾಡುತ್ತೆ ಅಂತ. ಸೊ ನಾವೀಗ ಅದನ್ನು ಸೋಪಲ್ಲಿ ಬಳಸಿ ಯೂಸ್ ಮಾಡೋದ್ರಿಂದ ಸೊ ಅದೇ ರಿಸಲ್ಟು ನಿಮ್ಮ ಸ್ಕಿನ್ಗೂ ಕೂಡ ಸಿಗುತ್ತೆ. ಮತ್ತು ತುಂಬ ಈಸಿ ಮೆಥಡು, ಕಡಿಮೆ ಖರ್ಚಲ್ಲಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಜನ ಬಿಸ್ನೆಸ್ ಕೂಡ ಮಾಡ್ತಾರೆ, ಇದೇ ಮೆಥಡನ್ನು ಯೂಸ್ ಮಾಡಿಬಿಟ್ಟು ಸೇಲ್ ಮಾಡ್ತಾ ಕೂಡ ಇದ್ದಾರೆ. ಈಗ ಇದು ಆಲ್ಮೋಸ್ಟ್ ಅಲ್ಲೆಲ್ಲ ಮೆಲ್ಟ್ ಆಗಿದೆ. ಸೊ ಮೆಲ್ಟ್ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಹೊರಗಡೆ ತಗೊಳ್ಳೋಣ. ಇದು ಹೊರಗಡೆ ತಗೊಂಡು ಆದಮೇಲೆ ಇದಕ್ಕೆ ಮುಲೇತಿ ಹಾಕೋಣ. ಎಷ್ಟು ಹಾಕಬೇಕು ಅಂತಂದರೆ 1 to 2 ಗ್ರಾಮ್ ಹಾಕಿದರೆ ಸಾಕು. ತುಂಬ ಹಾಕಿದಾಗ ನಿಮಗೆ ಮೆಲ್ಟ್ ಅಂದರೆ ತುಂಬ ಹಾಕಿದಾಗ ಏನಾಗುತ್ತೆ ಅಂದರೆ ಸೋಪು ಹಾರ್ಡ್ ಬರಲ್ಲ, ನೊರೆ ಕೂಡ ಬರಲ್ಲ. ಅದಕ್ಕೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕಬೇಕು. 100 ಗ್ರಾಮ್ ತಗೊಂಡ್ರೆ ಒಂದು 2 ಗ್ರಾಮ್ ಅಷ್ಟು ನೀವು ಪೌಡರ್ನ ಹಾಕಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಒಂದು ಬ್ರೈಟ್ನಿಂಗ್ ಎಫೆಕ್ಟ್ ಸ್ಕಿನ್ಗೆ ಬೇಕು ಅಂತ ನಾನಿಲ್ಲಿ ನಾವೇ ಮಾಡಿರುವಂಥ ಒಂದು ಕುಂಕುಮಾದಿ ಯೂಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಪಿಗ್ಮೆಂಟೇಷನ್ ಹೋಗೋಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ, ಟ್ಯಾನು ಹೋಗುತ್ತೆ. ಹಾಗಾಗಿ ಇಲ್ಲಿ ಕುಂಕುಮಾದಿ. ಇದನ್ನು ಆಪ್ಷನಲ್ಲು ನಿಮಗೆ ಬೇಕಂದರೆ ಕುಂಕುಮಾದಿ ಯೂಸ್ ಮಾಡಿ, ಇಲ್ಲ ಸ್ಕಿಪ್ ಮಾಡಿ. ಅದಾದಮೇಲೆ ವಿಟಮಿನ್ ಇ ಆಯಿಲ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಮೆಡಿಕಲಲ್ಲಿ ಕ್ಯಾಪ್ಸೂಲ್ಗಳು ಸಿಗುತ್ತೆ, ನೀವು ಅದನ್ನೇ ಯೂಸ್ ಮಾಡ್ಬೋದು. ಅದು 1 ಕ್ಯಾಪ್ಸೂಲ್ ಯೂಸ್ ಮಾಡಿದರೆ ಒಂದು 100 ಗ್ರಾಮಿಗೆ ಸಾಕು. ಅದಾದಮೇಲೆ ನಾನು ಸ್ಮೆಲ್ಗೋಸ್ಕರ ಫ್ರೆಗ್ರೆನ್ಸ್ ಆಯಿಲು ಅಥವಾ ಎಸೆನ್ಷಿಯಲ್ ಆಯಿಲು ಯಾವುದಾದ್ರೂ ನಿಮ್ಮ ಚಾಯ್ಸಿಂದ ನೀವು ಯೂಸ್ ಮಾಡಿ. ಇಲ್ಲೇನೆಂದರೆ ನೊರೆ ಬರಬೇಕು ಅಥವಾ ಮೆಲ್ಟ್ ಆಗಬಾರ್ದು ಅಂದರೆ ನೀವು ಪೌಡರ್ ಹಾಕ್ತಿರಲ್ಲ ಅದನ್ನು ಕರೆಕ್ಟಾಗಿ ಹಾಕಬೇಕು. ಪ್ಲಸ್ಸು ಒಳ್ಳೆ ಸೋಪು ಬೇಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಒಳ್ಳೆ ಸೋಪ್ ಬೇಸನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಪ್ರಾಬ್ಲಮ್ಮುಗಳು ಬರಲ್ಲ. ಇದೆಲ್ಲ ಆದಮೇಲೆ ನಾವು ಮೋಲ್ಡ್ಗೆ ಹಾಕೋಣ. ಮೋಲ್ಡ್ಗೆ ಹಾಕಿ ಆದಮೇಲೆ ಒಂದು 30 ಮಿನಿಟ್ಸ್ ಬಿಟ್ಟರೆ ಇದು ಹಾರ್ಡ್ ಆಗುತ್ತೆ. 30 ನಿಮಿಷ ಹಾಗೆ ಬಿಟ್ಟಾಗ ಇದು ಗಟ್ಟಿ ಆಗುತ್ತೆ. ಅದಾದಮೇಲೆ ತೋರಿಸ್ತೀನಿ ನೊರೆ ಹೇಗೆ ಬರುತ್ತೆ, ಎಷ್ಟು ಹಾರ್ಡ್ ಆಗಿದೆ ಅಂತಲೂ ನಾನು ತೋರಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕೂಡ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಆವಾಗ ನಾವು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ಸ್ ಸಿಗುತ್ತೆ. ಹಾಗಾಗಿ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಮೇಲ್ಗಡೆ ಬಬಲ್ಸ್ ಬರಬಾರ್ದು, ಒಂದು ಪ್ರೊಫೆಷನಲ್ಲಾಗಿ ಕಾಣಬೇಕಂತ ರಬ್ಬಿಂಗ್ ಆಲ್ಕೋಹಾಲ್ನ ಸ್ಪ್ರೇ ಮಾಡಿದೆ. ಇದ್ರೆ ಮಾಡಿ, ಇಲ್ಲ ಅಂತಂದರೆ ಅದನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು. ಈಗ ಇದು 30 ಮಿನಿಟ್ಸ್ ಆಗಿದೆ. 30 ಮಿನಿಟ್ಸ್ ಆದಮೇಲೆ ನಾವು ಡಿಮೋಲ್ಡ್ ಮಾಡೋಣ. ಎಷ್ಟು ಹಾರ್ಡ್ ಆಗಿದೆ, ನೊರೆ ಬರುತ್ತಾ ಇಲ್ವಾ ಅಂತಲೂ ಕೂಡ ನಾನಿಲ್ಲಿ ನಿಮಗೆ ಒಂದು ಡೆಮೋ ತೋರಿಸ್ತೀನಿ ಇವತ್ತು. ನೋಡಿ, ತುಂಬ ಚೆನ್ನಾಗಿ ಒಳ್ಳೆ ಹಾರ್ಡಾಗಿ ಚೆನ್ನಾಗಿ ಬಂದಿದೆ, ತುಂಬ ಸೂಪರಾಗಿ ಬಂದಿದೆ. ಇದನ್ನು ನಾನಿವಾಗ ನೀರಲ್ಲಿ ಹಾಕಿ ತೋರಿಸ್ತೀನಿ ಎಷ್ಟು ನೊರೆ ಬರುತ್ತೆ, ಎಷ್ಟು ಗಟ್ಟಿಯಾಗಿದೆ ಅಂತ. ನಾನು ಹೇಳಿರೋ ಮೆಥಡ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಮಾಡಿದಾಗ ನಿಮಗೆ ನೊರೆನೂ ಬರುತ್ತೆ, ಸೋಪು ಗಟ್ಟಿಯಾಗಿ ಹೆಚ್ಚು ದಿನ ಯೂಸ್ ಮಾಡೋಕ್ಕೂ ಕೂಡ ಬರುತ್ತೆ, ಮತ್ತು ಚೆನ್ನಾಗೂ ಕೂಡ ಇರುತ್ತೆ.
ನಾವು ಕೂಡ ಸೇಲ್ ಮಾಡ್ತೀವಿ. ಕೋಲ್ಡ್ ಪ್ರೋಸೆಸ್ ಮೆಥಡಲ್ಲಿ ಮಾಡಿರೋ ಅಂಥ ಸೋಪ್ಗಳನ್ನು ಸೇಲ್ ಮಾಡ್ತೀವಿ. ಯಾರಿಗಾದ್ರೂ ನ್ಯಾಚುರಲ್ ಆಗಿರೋ ಒಂದು ಕೋಲ್ಡ್ ಪ್ರೋಸೆಸ್ ಫ್ರಮ್ ಸ್ಕ್ರ್ಯಾಚಿಂದ ಮಾಡಿರೋ ಸೋಪ್ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ನೋಡಿ ಒಂದು ಡೆಮೋ ತೋರಿಸ್ತೀನಿ. ನೀರು ಹಾಕಿದ್ದೀನಿ. ಇದನ್ನು ಸೋಪ್ ಹಾಕಿ ಜಸ್ಟ್ ಒಂದೆರಡು ಸತಿ ಹಿಂಗೆ ರಬ್ ಮಾಡಿದರೆ ತುಂಬ ನೊರೆ ಬರ್ತಿದೆ ನೋಡಿ, ಎಷ್ಟೊಂದು ನೊರೆ ಬರ್ತಿದೆ. ಮತ್ತು ಸೋಪು ಕೂಡ ಹಾರ್ಡಾಗಿದೆ. ಇದೇ ಥರ ಮಾಡ್ಕೊಳ್ಳಿ. ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಆಗೋಕ್ಕೆ. ಯಾಕೆಂತಂದರೆ ನಮ್ಮ ಹತ್ರ ಇರೋದು ಜಸ್ಟು 500 ಸಮಥಿಂಗ್ ಸಬ್ಸ್ಕ್ರೈಬು. ಸೊ ನಿಮ್ಗಳ ಸಪೋರ್ಟ್ ಇದ್ರೇ ನಾವು ಜಸ್ಟ್ ಮುಂದುವರಿಯೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಯಾರೂ ನೋಡಿಲ್ಲ ಅಂದರೆ ಮಾಡಿ ಏನು ಪ್ರಯೋಜನ ಅಲ್ವಾ? ಸೊ ಹಾಗಾಗಿ ನೀವು ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಹೇಳಿ. ಥ್ಯಾಂಕ್ ಯು ಸೋ ಮಚ್.